ಎಲ್ಲರಿಗೂ ನಮಸ್ಕಾರ. ಇವಾಗ ನೀವು ನೋಡ್ತಿದ್ದೀರಲ್ವ, ಇದು ಇವತ್ತಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇರುವಂತಹ ಈರುಳ್ಳಿಯಾಗಿದೆ. ನೋಡಬಹುದು ನೀವು ಎಷ್ಟು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ, ಹಾಗೆಯೇ ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಈ ಈರುಳ್ಳಿಗೆ ಏನು ರೇಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ನಿನ್ನೆ ಯಶವಂತಪುರ ಮಾರ್ಕೆಟ್ಗೆ ರಜೆ ಇತ್ತು, ಭಾನುವಾರ ಆಗಿರೋದ್ರಿಂದ ಇವತ್ತು ಎಷ್ಟು ರೇಟು ಚೇಂಜಸ್ ಆಗಿದೆ ಅಂತ ಹೇಳಿ ನೋಡೋಣ. ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಎಷ್ಟು ರೇಟ್ ಚೇಂಜಸ್ ಆಗಿದೆ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಕರ್ನಾಟಕ ಈರುಳ್ಳಿ ಮತ್ತು ಮಹಾರಾಷ್ಟ್ರ ಈರುಳ್ಳಿಯ ರೇಟ್ ಕೂಡ ನಾವು ಮೆನ್ಷನ್ ಮಾಡಿದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 2nd 6 2025 ಸೋಮವಾರ. ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 12 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1200 ರೂಪಾಯಿ ಆಗುತ್ತೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಂಡು ಹೋಗಬಹುದು. ಇದು 13 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ. ನೋಡಬಹುದು ನೀವು, ಸ್ಮಾಲ್ ಸೈಜಲ್ಲಿದೆ, ಹಾಗಾಗಿ ನಿಮಗೆ 13 ರೂಪಾಯಿಗೆ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟೆಯಲ್ಲಿ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಂಡು ಹೋಗ್ಬೋದು. ಇದು 18 ರೂಪಾಯಿ kg ಇದೆ. ನೋಡಬಹುದು, ಬಿಗ್ ಸೈಜಲ್ಲೇ ಇದ್ದಾವೆ, ಚೆನ್ನಾಗಿ ಡ್ರೈ ಆಗಿದೆ, ಒಳ್ಳೆ ಕ್ವಾಲಿಟಿ ಇದೆ ಈರುಳ್ಳಿಗೆ. ಹಾಗಾಗಿ ನಿಮಗೆ 18 ರೂಪಾಯಿಗೆ 1 kg ಸಿಗ್ತಾ ಇದೆ. 1800 ರೂಪಾಯಿ 1 ಕ್ವಿಂಟಲ್ ಆಗುತ್ತೆ. ಇದು 17 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ಇದು ಕೂಡ ಚೆನ್ನಾಗಿ ಡ್ರೈ ಆಗಿದೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಂಡು ಹೋಗಬಹುದು. ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ, ನೋಡಿಕೊಂಡು ನೀವು ತೊಗೊಂಡು ಹೋಗ್ಬೋದು. ಇದು ಕೂಡ 17 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ಇದು ನಿಮಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟಿನಲ್ಲಿ. ಸೊ ನಿಮಗೆ ಇವಾಗ ಡೈರೆಕ್ಟಾಗಿ ಬರೋಕ್ಕಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮ್ ಮಾಡಬಹುದು. ಯಾವ ಈರುಳ್ಳಿ ಬೇಕು, ಬೆಳ್ಳುಳ್ಳಿ ಬೇಕು, ಶುಂಠಿ ಬೇಕು ಅಂದರೆ ಕೊಂಡ್ಕೊಳ್ಬಹುದು. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 20 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2000 ರೂಪೀಸ್ಗೂ ನಿಮಗೆ ಸಿಗ್ತಾ ಇದೆ. ನೋಡಬಹುದು, ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಚೆನ್ನಾಗಿದೆ ಅಂತಲೇ ಹೇಳಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 15 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ನೋಡಬಹುದು, ನೀವು ಸೈಜ್ಗಳನ್ನ ನೋಡ್ಕೊಬಹುದು. 20 ರೂಪಾಯಿ kg ಇರುವಂತಹ ಈರುಳ್ಳಿಗೂ, 15 ರೂಪಾಯಲ್ಲಿ kg ಇರುವಂತಹ ಈರುಳ್ಳಿಗೂ ಮತ್ತು 10 ರೂಪಾಯಿ kg ಇರುವಂತಹ ಈರುಳ್ಳಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೋಡಿಕೊಂಡು ನೀವು ತೊಗೊಂಡು ಹೋಗಬಹುದು. ಗ್ರಾಹಕರು ನೀವು ಕೊಂಡ್ಕೊಬೇಕಂದ್ರೆ ನಿಮಗೆ ಬೇಕಾಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿನ ಒಂದು ಒಳ್ಳೆ ರೇಟಲ್ಲಿ ನೀವು ಕೊಂಡ್ಕೊಂಡು ಹೋಗಬಹುದು. ಸೊ ಮಳೆ ಜಾಸ್ತಿ ಆಗ್ತಾ ಇರೋ ಕಾರಣ ಈರುಳ್ಳಿ ರೇಟು ಜಾಸ್ತಿ ಆಗತ್ತೆ ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ನಿಮಗೆ 1-2 ರೂಪಾಯಿ ಕಡಿಮೆ ಆಗಿದೆ ಅಂತಲೇ ಹೇಳಬಹುದು ಈರುಳ್ಳಿ ಬೆಲೆ. ಯಾಕಂದರೆ ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಎಲ್ಲ ರೈತರು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರ್ತಾ ಇದ್ದಾರೆ. ಹಾಗಾಗಿ ಅರೈವಲ್ಸ್ ಕೂಡ ಇವಾಗ ಜಾಸ್ತಿ ಬರ್ತಾ ಇದೆ. ಅರೈವಲ್ಸ್ ಯಾವಾಗ ಕಡಿಮೆ ಬರುತ್ತಲ್ವ ಆವಾಗ ರೇಟು ಜಾಸ್ತಿ ಇರುತ್ತೆ. ಅರೈವಲ್ಸ್ ಜಾಸ್ತಿ ಬಂದವಾಗ ರೇಟು ಕಡಿಮೆ ಆಗ್ತಾ ಹೋಗುತ್ತೆ. ನೋಡಬಹುದು ನೀವು, ನಿಮಗೆ ಎವ್ರಿ ಡೇ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ಎವ್ರಿ ಡೇ ನಾವು ಹಾಕಿರುವಂತಹ ಅರೈವಲ್ಸ್ನ ನೀವು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ಇದೆ, ಏನು ಅಪ್ಡೇಟ್ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆಯೇ ನಮ್ಮ ಚಾನಲ್ನ ಎವ್ರಿ ಡೇ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕಾಗತ್ತೆ. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ. ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ 58,195 ಬ್ಯಾಗ್ಸ್ ಬಂದಿದೆ ಆ್ಯಂಡ್ 168 ವೆಹಿಕಲ್ಸು ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ. ಹಾಗಾಗಿ ರೇಟು ಕೂಡ 1-2 ರೂಪಾಯಿ ನಿಮಗೆ ಕಡಿಮೆ ಆಗಿದೆ. ಜಾಸ್ತಿ ಬಂದಿದೆ ಅರೈವಲ್ಸು, ರೇಟು ಕಡಿಮೆ ಆಗಿದೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಮಾರಬಹುದು. ಮಳೆ ಜಾಸ್ತಿ ಆಗ್ತಾ ಹೋದಂತೆ ಅಥವಾ ಇನ್ನು 1 ಮಂತ್ ಬಿಟ್ಟು ನಿಮಗೆ ರೇಟ್ ಜಾಸ್ತಿ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಯಾರೆಲ್ಲ ಸ್ಟೋರ್ ಮಾಡಬಹುದು, ನೀನು ಒಂದಿಷ್ಟು ದಿನ ಈರುಳ್ಳಿನ ಇಟ್ಕೊಳ್ಬಹುದು ಅನ್ನೋರು ಇಟ್ಬಿಟ್ಟು ಮಾರೋದು ಬೆಟರ್. ಸೊ ಇವಾಗ ಮಳೆ ಬಂದು ಎಲ್ಲಾಂದ್ರೂ ಕೊಳ್ತೋಗ್ತಾ ಇದೆ, ಹಾಳಾಗ್ತಾ ಇದೆ ಅನ್ನೋದಿದ್ರೆ ನೀವು ಇವಾಗ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ತಗೊಬಂದು ಮಾರುವವರು ನೀವು ರೈತರು ಗಮನದಲ್ಲಿ ಇಟ್ಕೊಬೇಕಾಗಿರೋದು ವಿಷಯ ಏನಂದರೆ, ನೀವು ಬೆಳೆದಿರುವಂತಹ ಬೆಳೆನ ತುಂಬ ಚೆನ್ನಾಗಿ ವಿಂಗಡಗಳನ್ನ ಮಾಡ್ಕೊಳ್ಳಿ, ಸೈಜ್ ವೈಸ್ಗಳನ್ನ ಮಾಡ್ಕೊಳ್ಳಿ. ಬಿಗ್ ಸೈಜು, ಮುಕ್ಕಾಲು, ಮೀಡಿಯಮ್ಮು, ಓವರ್ ಬಿಗ್ ಸೈಜು ಮತ್ತು ಚಿಕ್ಕ ಸೈಜು,
ಸ್ಮಾಲ್ ಸೈಜ್ ಏನು ಬರುತ್ತಲ್ವ ಎಲ್ಲನೂ ಸೈಜ್ ವೈಸ್ ಮಾಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದರೆ ಸೊ ನಿಮಗೊಂದು ಒಳ್ಳೆ ರೇಟ್ ಸಿಗುತ್ತೆ. ನೀವೆಲ್ಲ ಮಿಕ್ಸ್ ಮಾಡ್ಕೊಂಡು ಬಂದರೆ ನಿಮಗೆ ರೇಟು ಕಡಿಮೆಗೆ ಹೋಗುತ್ತೆ. ಸೊ ಯಶವಂತಪುರ ಮಾರ್ಕೆಟ್ನಲ್ಲಿ ಮಿಕ್ಸಲ್ಲಿ ಇರುವಂತಹ ಈರುಳ್ಳಿ, ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ಆಲೂಗಡ್ಡೆ, ಶುಂಠಿ ಎಲ್ಲದಕ್ಕೂ ನಿಮಗೆ ಕಡಿಮೆ ರೇಟೇ ಸಿಗುತ್ತೆ. ನೀವು ಫ್ರೆಶ್ ಆಗಿರುವಂತಹ ಈರುಳ್ಳಿನ ಸಪ್ರೇಟ್ ಮಾಡಿ ನೀವು ತೊಗೊಂಡು ಬಂದರೆ ನಿಮಗೊಂದು ಒಳ್ಳೆ ರೇಟ್ ನಡೀತಾ ಇದೆ. 20, 21, 22 ರೂಪಾಯಿ ತನಕನೂ ಟಾಪ್ ರೇಟಿಗೆ ಹೋಗುತ್ತೆ. ಸೊ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ನೀವು ಮಾರಬಹುದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋಯಿಂದ ಏನಾದರೂ ಹೆಲ್ಪ್ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.